ಫ್ರೆಂಡ್ಸ್, ಈ ಸಮ್ಮರ್ಗೆ ನೀವು ನಿಮ್ಮ ಮಕ್ಕಳನ್ನ ಎಲ್ಲಾದರೂ ಒನ್ ಡೇ ಔಟಿಂಗ್ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ? ಹಾಗಾದರೆ ಇದು ಬಂದು ಬೆಸ್ಟ್ ಸ್ಪಾಟ್. ಯಾವುದು ಅಂದರೆ ಕಬ್ಬನ್ ಪಾರ್ಕಲ್ಲಿರೋ ಬಾಲ್ ಭವನ್. ಕಬ್ಬನ್ ಪಾರ್ಕಲ್ಲಿ ನಿಮಗೆ ಕಂಪ್ಲೀಟಾಗಿ ಒನ್ ಡೇ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಕಬ್ಬನ್ ಪಾರ್ಕಲ್ಲಿ ನಾವು ಎಷ್ಟೆಷ್ಟೆಲ್ಲ ಗೇಮ್ಸ್ ಆಟ ಆಡಿದ್ವಿ, ಏನೇನು ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕು ಸಹ ಕೊಡಿ. ಬನ್ನಿ ಬಾಲ್ ಭವನ್ ಒಳಗಡೆ ಹೋಗೋಣ. ನಾವು ಆಲ್ರೆಡಿ ಎಂಟರ್ ಆಗಿದ್ದೀವಿ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಳ್ಬೇಕು. ನೀವು ಎಂಟ್ರಿ ಟಿಕೆಟ್ ತೊಗೊಂಡ್ಮೇಲೆ ಟ್ರೈನ್ಗೆ, ಅಂದರೆ ಟಾಯ್ ಟ್ರೈನ್ ಅಂತ ಇರುತ್ತಲ್ವ, ಆ ಟಾಯ್ ಟ್ರೈನ್ಗೆ ನೀವು ರೈಡಿಂಗ್ ಹೋಗ್ತೀರಾ ಅಂದರೆ ಅದಕ್ಕೂ ಹೋಗ್ಬೋದು. ಇಲ್ಲಿ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ. ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡ್ಬೋದು. ಈ ಟಾಯ್ ಟ್ರೈನಲ್ಲಿ ದೊಡ್ಡವರು ಸಹ ಹೋಗ್ಬೋದು. ದೊಡ್ಡವರು ಮತ್ತು ಮಕ್ಕಳು. ದೊಡ್ಡವ್ರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಮಕ್ಕಳಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ನೀವು ನಿಮ್ಮ ಕಂಪ್ಲೀಟ್ ಡೇನ ಮಕ್ಕಳ ಜೊತೆ ಈ ಥರ ಗೇಮ್ಸ್ ಆಡಿಕೊಂಡೆ ನೀವು ಆರಾಮಾಗಿ ಡೇ ಸ್ಪೆಂಡ್ ಮಾಡ್ಬೋದು. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಅಂಥ ಖರ್ಚು ಸಹ ಆಗಲ್ಲ. ಇಲ್ಲಿ ತುಂಬ ಕಮ್ಮಿ ಖರ್ಚು ನಿಮಗೆ ಇಲ್ಲಿ ಬಂದರೆ. ಅದಕ್ಕಾಗಿ ತುಂಬ ಜನ, ನಾನು ಔಟ್ಸೈಡರ್ಸ್ನೇ ಜಾಸ್ತಿ ನೋಡಿದೆ. ಇಲ್ಲಿ ತುಂಬ ಔಟ್ಸೈಡರ್ಸು ಮತ್ತು ಮಕ್ಕಳು ಬರ್ತಾರೆ. ಇಲ್ಲಿ ಸ್ಕೂಲಿಂದ ಮಕ್ಕಳನ್ನ ಇಲ್ಲಿಗೆ ಟ್ರಿಪ್ ಕರ್ಕೊಂಬರ್ತಾರೆ. ನಿಮಗೆಲ್ಲ ಗೊತ್ತಿದೆ ಇದು. ಸೊ ನಮಗೂ ಸಹ ಟಾಯ್ ಟ್ರೈನಲ್ಲಿ ರೈಡ್ ಹೋಗ್ಬೇಕಂತ ಅನ್ನಿಸ್ತು ಮಕ್ಕಳ ಜೊತೆ. ಸೊ ಎಸ್, ನಾವು ಹೋದ್ವಿ. ಒಂಥರ ಖುಷಿ ಆಯಿತು. ಸೊ ಟಾಯ್ ಟ್ರೈನ್ ಆಲ್ರೆಡಿ ಸ್ಟಾರ್ಟ್ ಆಯಿತು. ನಾವು ಅದರಲ್ಲಿ ಕೂತ್ಕೊಂಡ್ವಿ. ಸ್ಲೋವಾಗಿ ಮೂವ್ ಆಯಿತು. ಸೊ ಒಂಥರ ಖುಷಿ ಅನ್ನಿಸ್ತು. ಆ್ಯಂಡ್ ಈ ಟಾಯ್ ಟ್ರೈನಲ್ಲಿ ಕಂಪ್ಲೀಟ್ ಪಾರ್ಕನ್ನ ರೌಂಡ್ ಮಾಡಿಸ್ತಾರೆ. 2 ರೌಂಡ್ ಬರ್ಬೋದು. ಕಂಪ್ಲೀಟ್ ಪಾರ್ಕ್ನ 2 ರೌಂಡ್ ಓಡಿಸ್ತಾರೆ. ಸೊ ನಾವು ರೌಂಡ್ ಹೊಡಿವಾಗಲೇ ನಮಗೆ ಏನೇನಿದೆ ಅಲ್ಲಿ, ಯಾವ್ಯಾವ ಥರ ಮಕ್ಕಳು ಗೇಮ್ಸ್ ಆಡ್ತಿದ್ರು, ಹೇಗೆ ಎಂಜಾಯ್ ಮಾಡ್ತಿದ್ರು, ಸೊ ಎಲ್ಲನೂ ನಾವು ಇಲ್ಲಿ ನೋಡಿದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು ಇದನ್ನು ನೋಡ್ತಾ ಇದ್ದರೆ. ನೋಡಿ ನೀವು. ಹಾಗೆ ಅಲ್ಲಿ ನೀರಲ್ಲಿ ಬೋಟಿಂಗ್ ಹೋಗೋರ್ನೆಲ್ಲನೂ ನೋಡಿಕೊಂಡು, ಆ ಬೋಟಿಂಗ್ ಎಲ್ಲ ನೋಡ್ಕೊಂಡು ಹೋದ್ವಿ. ಕಂಪ್ಲೀಟ್ ನಿಮಗೆ ಹಚ್ಚ ಹಸಿರಾದ ಗ್ರೀನರಿ ಕಾಣಿಸುತ್ತೆ. ಒಂಥರ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಆಯಿತು ಅಲ್ಲಿ. ಆ್ಯಕ್ಚುಲಿ ಮಕ್ಕಳಂತೂ ಅವ್ರ ಪಾಡಿಗೋರು ಆರಾಮಾಗಿ ಆಟ ಆಡ್ಕೊತಾರೆ. ಬಟ್ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಷ್ಟೇ ಮಕ್ಕಳನ್ನ. ಈ ಟಾಯ್ ಟ್ರೈನ್ ಬಂದು ಒಂದು ಕೆನಲ್ ಥರ ಇದೆ, ಅದರೊಳಗಡೆ ಹೋಗುತ್ತೆ ಆ್ಯಂಡ್ ಅಲ್ಲಿ ನೀರೆಲ್ಲ ಸ್ಪ್ರೇ ಆಗ್ತಾ ಇರುತ್ತೆ. ಒಂಥರ ಲೈಕ್ ವಂಡರ್ಲಾ ಅಲ್ಲಿ ನೀರಲ್ಲಿ ಆಟ ಆಡ್ದ ಫೀಲ್ ಕೊಡ್ತು. ಒಂಥರ ತುಂಬ ಚೆನ್ನಾಗಿದೆ ಇದು. ಸೊ ನಾನು ಸಜೆಸ್ಟ್ ಮಾಡೋದಾದರೆ ನಿಮಗೆ ಕಬ್ಬನ್ ಪಾರ್ಕ್ಗೆ ನೀವು ಹೋಗ್ಬೋದು. ಅದು ಬಾಲ್ ಭವನ್ ಅಂತೂ ನೀವು ಈಗ ಕಂಪ್ಲೀಟಾಗಿ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಆಟಾಡೋ ಫೆಸಿಲಿಟೀಸ್ ಇದೆ ಆ್ಯಂಡ್ ಪಾರ್ಕ್ ಒಳಗಡೆ ಆರಾಮಾಗಿ ಮಕ್ಕಳು ಆಟ ಆಡ್ಬೋದು. ದೊಡ್ಡವರು ಸಹ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ಬೋದು. ಚೆನ್ನಾಗಿದೆ. ಬಟ್ ನಿಮ್ಮ ಹುಷಾರಲ್ಲಿ ನೀವಿರಬೇಕು ಅಷ್ಟೇ. ನಾವು ಇವಾಗ ಟಾಯ್ ಟ್ರೈನ್ನ ರೈಡ್ ಹೋಗಿದ್ವಿ. ಸೊ ರೈಡ್ ಹೋಗ್ತಾನೆ ಎಲ್ಲನೂ ಕಂಪ್ಲೀಟಾಗಿ ನೋಡ್ಕೊಂಡು ಹೋದ್ವಿ. ಸೊ ನೆಕ್ಸ್ಟು ನಾವು ಈ ಟಾಯ್ ಟ್ರೈನ್ ಆದಮೇಲೆ ನಾವು ನೆಕ್ಸ್ಟು 1-2 ಗೇಮ್ಸ್ ಆಡಿಸಿದ್ವಿ ಮಕ್ಕಳಿಗೆ. ಸೊ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡ್ತಿರ್ಬೋದು ನೀವೇ, ಆ ಕಡೆ ಪಾರ್ಕ್ ಇದೆ ಆ್ಯಂಡ್ ಗೇಮ್ಸ್ ಎಲ್ಲ ಇದೆ. ಆರಾಮಾಗಿ ಮಕ್ಕಳು ಗೇಮ್ಸ್ ಆಡ್ಕೊಬೋದು, ಪಾರ್ಕಲ್ಲೂ ಹೋಗ್ಬೋದು. ಸೊ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಸೊ ಆರಾಮಾಗಿ ಆಡ್ಕೊಬೋದು ಅಲ್ಲಿ. ಅದಾದಮೇಲೆ ನಾವು ನೆಕ್ಸ್ಟು ಬೋಟಿಂಗ್ ಹೋಗೋಣ ಅಂದ್ಕೊಂಡ್ವಿ. ಬೋಟಿಂಗು ಅಷ್ಟೇ. ಬೋಟಿಂಗು ತುಂಬ ಚೆನ್ನಾಗಿತ್ತು. ಬೋಟಿಂಗು ಸಹ 2 ರೌಂಡ್ಸ್ ಓಡಿಸ್ತಾರೆ. ಆ್ಯಂಡ್ ಬೆಂಗಳೂರಲ್ಲಿ ಈ ಥರ ಇರೋದು ತುಂಬಾ ಖುಷಿ ಅನಿಸುತ್ತೆ. ಸೊ ನೀವು ನೋಡ್ತಿರ್ಬೋದು, ಬೆಂಗಳೂರು ಒಳಗಡೆ, ಅದು ಕಬ್ಬನ್ ಪಾರ್ಕು ಅಂಥ ಬ್ಯುಸಿ ಸ್ಟ್ರೀಟಲ್ಲಿ ಒಳಗಡೆ ಈ ಥರ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇದೆ ಅಂತ ಅಂದರೆ ನೀವು ನಂಬ್ತೀರಾ? ತುಂಬ ಜನಕ್ಕೆ ಗೊತ್ತಿದೆ ಇದು. ಔಟ್ಸೈಡಿಂದ ಯಾರೇ ಬಂದ್ರೂ ಲೈಕ್ ಅವ್ರೂ ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿ ಒನ್ ಡೇ ಔಟಿಂಗ್ ಥರನೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿತ್ತು. ಲೈಕ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಈಗ ನೆಕ್ಸ್ಟು ಬೋಟಿಂಗ್ ರೈಡು. ಬೋಟಿಂಗು ಅಷ್ಟೇ. ಇಲ್ಲಿ ದೊಡ್ಡವ್ರಿಗೂ ಆಗಲಿ ಮಕ್ಳಿಗೂ ಆಗಲಿ ಕಮ್ಮಿನೇ ಪ್ರೈಸು. ಆಲ್ಮೋಸ್ಟ್ ಬೋಟಿಂಗು ಅಷ್ಟೇ ಅನಿಸುತ್ತೆ, 30 ರೂಪೀಸು ಆ್ಯಂಡ್ 10 ರೂಪೀಸು. ಸೊ ಬೋಟಿಂಗ್ ರೈಡ್ ಹೋಗೋಣ ಅಂತ ಹೋದ್ವಿ. ಬೋಟಿಂಗ್ ರೈಡ್ ಎಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ಬರಬೇಕು. ಸೊ ನೀವಲ್ಲಿ ಹೋದಾಗ ನೀವು
ಖಂಡಿತವಾಗ್ಲೂ ಬೋಟಿಂಗ್ ತೊಗೊಳ್ಳಿ. ಬೋಟಿಂಗ್ ರೈಡ್ ಬಂತು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತೇ ಇದೆ, ನೀರು ನೋಡಿದ್ರೆ ಅಲ್ಲಿ ತುಂಬ ಗ್ರೀನಾಗಿದೆ, ಅಷ್ಟೊಂದೇನು ಕ್ಲೀನ್ ಇಲ್ಲ. ಬಟ್ ಓಕೆ, ಬೋಟಿಂಗ್ ರೈಡ್ ಚೆನ್ನಾಗಿರುತ್ತೆ. ಸೊ ನಿಮ್ಗೊಂದು ಕಂಪ್ಲೀಟ್ 1 to 2 ರೌಂಡ್ಸ್ ಓಡಿಸ್ತಾರೆ. ಮಕ್ಳಿಗಂತೂ ತುಂಬಾ ಖುಷಿಯಾಗುತ್ತೆ. ಬೋಟಿಂಗ್ ಆದಮೇಲೆ ಅಲ್ಲೇ ನಿಮಗೆ ತಿನ್ನೋಕ್ಕಾಗಲಿ ಕುಡಿಯೋಕ್ಕಾಗಲಿ ಸ್ನ್ಯಾಕ್ಸು ಎಲ್ಲನೂ ನಿಮ್ಗೆ ಅಲ್ಲೇ ಅವೈಲೇಬಲ್ ಇರುತ್ತೆ. ಆಚೆ ಹೋಗಬೇಕು, ಹಸುವಾಯಿತು, ಹೊರಗಡೆ ಬರಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಕಂಪ್ಲೀಟಾಗಿ ನಿಮಗೆ ಅಲ್ಲೇ ಸಿಗುತ್ತೆ. ವಾಶ್ರೂಮ್ಸು ಸಹ ಅಲ್ಲೇ ಇದೆ. ಪೇ ಆ್ಯಂಡ್ ಯೂಸ್ ವಾಶ್ರೂಮ್ಸು ಅದನ್ನು ನೀಟಾಗೇ ಇದೆ. ಸೊ ನೋ ಕಂಪ್ಲೇಂಟ್ಸ್ ಇನ್ ದ್ಯಾಟ್. ಆ್ಯಂಡ್ ಎಸ್, ಬೋಟಿಂಗ್ ಹೋದ್ವಿ ನಾವು. ಬೋಟಿಂಗು ಚೆನ್ನಾಗಿತ್ತು. ಬೋಟಿಂಗ್ಸಲ್ಲಿ ಏನು ನಮಗೆ ಲೈಫ್ ಜಾಕೆಟ್ ಎಲ್ಲ ಏನು ಕೊಟ್ಟಿರಲಿಲ್ಲ. ಬಟ್ ದಟ್ಸ್ ಫೈನ್, ಚೆನ್ನಾಗೇ ಇತ್ತು. ನೋ ಇಶ್ಯೂಸ್, ಏನೂ ತೊಂದರೆ ಆಗಲಿಲ್ಲ. ಚೆನ್ನಾಗೇ ರೈಡ್ ಕರ್ಕೊಂಡು ಹೋದರು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ನಾವು ಅಷ್ಟೇ, ಎಲ್ಲಾದರೂ ದೂರ ಪ್ಲೇಸಸ್ ಹೋದರೆ ಮಾತ್ರ, ಈಗ ಗೋವಾ ಆಗಲಿ, ಉಡುಪಿ ಆ್ಯಂಡ್ ಗೋಕರ್ಣ ಅಂಥ ಕಡೆ ಮಾತ್ರ ನಾವು ಬೋಟಿಂಗ್ ಹೋಗೋದು, ರೈಡಿಂಗ್ ಹೋಗೋದು ಆ ಥರ ಮಾಡ್ತಾಯಿದ್ವಿ. ಸೊ ನಾವು ಲೈಕ್ ಬ್ಯಾಂಗ್ಳೂರಲ್ಲಿ ಯಾವತ್ತೂ ಏನೂ ಪ್ರಿಫರ್ ಮಾಡಲಿಲ್ಲ. ಸೊ ಈ ಸತಿ ಮಕ್ಳ ಜೊತೆ ನಾವು ಎಂಜಾಯ್ ಮಾಡೋಣ ಅಂತ ಬೋಟಿಂಗು, ಟಾಯ್ ಟ್ರೈನ್ ರೈಡೆಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಮಜಾ ಕೊಡ್ತು. ಆ್ಯಂಡ್ ಎಸ್, ಇಟ್ ವಾಸ್ ಎಕ್ಸೈಟಿಂಗ್. ಆ್ಯಂಡ್ ಇದೊಂದು, ನೀವು ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಅಲ್ಲೇ ಈ ಒಬ್ಬ ವ್ಯಕ್ತಿ ಇರ್ತಾರೆ. ಅವರು ಬಂದು ಪೆಟ್ ಶೋ ನಡೆಸ್ತಾರೆ. ಹಂಗಂದರೆ ಬೊಂಬೆಗಳನ್ನ ಆಡಿಸೋದು, ಸೂತ್ರದ ಬೊಂಬೆಗಳನ್ನ ಆಡಿಸೋದು. ಅವ್ರು ಎಷ್ಟು ಚೆನ್ನಾಗಿ ಈ ಬೊಂಬೆಗಳನ್ನ ಆಡಿಸ್ತಾರೆ ಅಂದರೆ ನಮಗೆ ನೋಡ್ತಾ ತುಂಬಾ ಇಷ್ಟ ಆಗೋಯ್ತು. ಒಂದು 2-3 ಶೋಸ್ನ ನಾವು ನೋಡ್ತಾನೇ ಇದ್ವಿ. ಈಸ್ ಅ ವೆರಿ ವೆರಿ ಜೆಂಟಲ್ ಮ್ಯಾನ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರ ಟ್ಯಾಲೆಂಟ್ಗೆ ಒಂದು ಹ್ಯಾಟ್ಸ್ ಆಫ್. ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ. ಅವರು ಅಲ್ಲಿ ನಿಂತ್ಕೊಂಡು ಅವರ ಒಂದು ಟ್ಯಾಲೆಂಟ್ನ ಪ್ರದರ್ಶನ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ನಾಟ್ ಈಸಿ ಟಾಸ್ಕ್ ಅಲ್ವಾ. ತುಂಬಾ ಒಳ್ಳೆ ಟ್ಯಾಲೆಂಟು. ನೋಡಿ ಹೇಗೆ ಡಾಗು, ಅದು ನಿಜವಾದ ಡಾಗ್ ಥರನೇ ಅನ್ನಿಸ್ಬಿಡ್ತು. ಆ ಥರ ಮಕ್ಕಳೆಲ್ಲ ಒಂಥರ ನೋಡ್ತಾನೇ ನಿಂತ್ಕೊಂಡಿದ್ರು. ಆ್ಯಂಡ್ ಆ ಸಾಂಗ್ಗೆ ಅದು ಹೇಗೆ ಸ್ಟೆಪ್ ಹಾಕಿಸ್ತಿದ್ದಾರೆ ಅಂದರೆ ಅನ್ಬಿಲೀವೇಬಲ್. ತುಂಬಾ ಒಳ್ಳೆ ಟ್ಯಾಲೆಂಟ್ ಅದು. ಸೊ ನಮಗಂತೂ ತುಂಬಾ ಖುಷಿಯಾಯಿತು. ಸಖತ್ತು ಅಲ್ಲೇ ನಿಂತ್ಕೊಂಡು ತುಂಬ ಹೊತ್ತು ನೋಡ್ತಾ ಇದ್ವಿ. ಎಸ್, ಇದು ಒಂದು ಎಂಟರ್ಟೈನ್ಮೆಂಟ್. ಖಂಡಿತ ನೀವು ಕಬ್ಬನ್ ಪಾರ್ಕಿಗೆ ಹೋದರೆ, ಇವರು ನೆಕ್ಸ್ಟ್ ಟೈಮ್ ಅಲ್ಲೇ ಇದ್ದರೆ ಖಂಡಿತ ನೀವು ಇವ್ರನ್ನೂ ಮೀಟ್ ಆಗಲೇಬೇಕು. ಅವ್ರು ಮಾಡೋ ಶೋನ ನೋಡಿ ಸಪೋರ್ಟ್ ಮಾಡಿ ಅವ್ರಿಗೆ. ಸುಮ್ಮನೆ ನೋಡೋದಲ್ಲ. ಸೊ ಎಲ್ಲರೂ ಮಾಡೋದು ಹೊಟ್ಟೆಗಾಗೇ. ಸೊ ಅವ್ರಿಗೆ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ. ಎಸ್, ಆ್ಯಂಡ್ ಇಲ್ಲಿ ಕಂಪ್ಲೀಟ್ ರೈಡ್ಸ್ನ ನೋಡ್ಬೋದು ನೀವು. ಸೊ ಕಂಪ್ಲೀಟ್ ರೈಡ್ಸ್ ಇದೆ ಇಲ್ಲಿ. ಆರಾಮಾಗಿ ರೈಡ್ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ ಅಷ್ಟೇ. ಬಾಲ್ ಭವನ್, ಇಟ್ ವಾಸ್ ಅಮೇಝಿಂಗ್. ಕಬ್ಬನ್ ಪಾರ್ಕ್ ತುಂಬ ಸೂಪರ್ ಆಗಿತ್ತು. ಆ್ಯಂಡ್ ಇಲ್ಲಿ ಅಕ್ವೇರಿಯಮು ಸಹ ಇತ್ತು. ನಮಗೆ ಅನ್ಫಾರ್ಚುನೇಟ್ಲಿ ನಮಗೆ ಟಿಕೆಟ್ ಸಿಕ್ಕಲಿಲ್ಲ, ತುಂಬ ರಶ್ ಇತ್ತು ಅಲ್ಲಿ. ಸೊ ನಾವು ಅಕ್ವೇರಿಯಮ್ನ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಬಟ್ ಅಕ್ವೇರಿಯಮ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಹೊರಗಡೆ ಬಂದರೆ ಮಕ್ಳಿಗಂತೂ ತುಂಬ ಟಾಯ್ಸು, ತುಂಬ ಸ್ನ್ಯಾಕ್ಸು ಎಲ್ಲ ಇರುತ್ತೆ. ಎಸ್, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್